ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ನೆನಪಿಸ್ಕೋತಾ ಇದ್ದೆ. ಅಷ್ಟರಲ್ಲಿ ನನಗೆ ನೆನಪಾಗಿದ್ದೆ, ಯಾವಾಗೂ ಒಂದೇ ಥರ ಇರಲ್ಲ. ನಮ್ಮ ಓನರ್ ಬಂದು, ಅವರೇ ನಮ್ಮ ಓನರ್. ನಮ್ಮ ಗೌಡ್ರವರು ಡಾಕ್ಟ್ರು ಗೌಡ್ರೆ ಸಖತ್ ಮಜಾ ಇರ್ತಾಯಿತ್ತು ಬಂದರು. ಸೊ ನಾಳೆಯಿಂದ ಜಿಮ್ಗೆ ಹೋಗ್ಬೇಕು, ಪಕ್ಕ ಹೋಗ್ತೀನಿ. ವಿಡಿಯೋ ಟಿ ವಿಲಿ ಹಾಕ್ತಾರೆ, ಆ ಥರ ನಂದು ಒಂದು ಸರಿ ಹಾಕ್ಸಿದ್ರು ಅವರು. ಅದಕ್ಕೆ ಫುಲ್ ಖುಷಿಯಾಗ್ಬಿಟ್ಟಿದ್ದೆ, ನಾವು ಟಿ ವಿಲಿ ಬಂದಿದ್ದೀವಿ ನಾನು ಅಂತ. 2 years ಬ್ಯಾಕ್ ಹೋದರೆ ನಾನು ಹೆಂಗಿದ್ದೆ, ಇವಾಗ ಹೆಂಗಿದ್ದೀನಿ ಅಂದ್ಕೊಂಡ್ರೆ ಅಷ್ಟು. ಐಫೋನು ಸೌಕರ್ ಮಂದಿ, ನೀವೇನ್ ಬಿಡ್ರಿ ಸೌಕರ್ ಮಂದಿ. ಚೈಲ್ಡ್ಹುಡ್ ಅಲ್ಲಂತೂ ಮೋಸ್ಟ್ ಫೇವ್ರೆಟ್ ಗೇಮ್ ಅನ್ಕೊಳ್ಳಿ PS ಮಾತ್ರ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ರಾಕಿ ಫ್ರಮ್ RKB. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ನನ್ನ ಆಫ್. ಸೊ ಈ ವೆದರಲ್ಲಿ ಎಲ್ಲೂ ಆಚೆ ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ಇವಾಗ ಸುಮ್ಮನೆ ಆಟಾಡಕ್ಕೆ ಹೋಗೋಣ ಅಂದ್ಬಿಟ್ಟು, ಅಂದರೆ ನಮ್ಮ ಕರ್ಕೊಂಡು ಹೋಗಕ್ಕೆ ದೇವಿ ಬಂದವನೇ ಆಟಾಡಕ್ಕೆ. ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಸೈಬರೆಲ್ಲ ಆಡೋಕ್ಕೆ ಹೋಗ್ತಾಯಿದ್ವಿ. ಅದಾದ್ಮೇಲಿಂದ ಹೋಗಿರಲಿಲ್ಲ, ಯಾವಾಗೋ ಒಂದ್ಸರಿ ಹೋಗ್ತಾಯಿದ್ವಿ. ಸೊ ಇವತ್ತು ಹೆಂಗಿದ್ರೆ ಎಲ್ಲರೂ ಫ್ರೀ ಇದೆಯಾ ಅಂದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಬನ್ನಿ ತೋರಿಸ್ತೀನಿ ಹೆಂಗೆ, ನಿಮಗೂ ಗೊತ್ತಿರುತ್ತೆ ಹೆಂಗೆ ಆಡೋದು ಅಂತ. ಇವಾಗ ನಾವು ಆಡೋದು ತೋರಿಸ್ತೀವಿ ಬನ್ನಿ. ಕಾರ ತಗೊಂಡೋದು ಡೈರೆಕ್ಟಾಗಿ. ಓಕೆ ಗೈಸ್, ನಾವು ಇವಾಗ ಬಂದಿದ್ದೀವಿ PS ಆಡೋಕ್ಕೆ. ಮುಂಚೆ ಯಾವಾಗೂ ಆಡಿದ್ದು ಸಖತ್ ಹಿಂದೆ. ಅದು ಯಾವಾಗ ಹೆಂಗೆ ಅಂದರೆ ಒಂದೊಂದು ಅವರ್ಗೂ 10 rupees ಏನೋ 1 hourಗೆ ಇದ್ದಿದ್ದು. ಆ 10 rupeesಗೆ ನಾವು ಒದ್ದಾಡಿ ಮನೇಲಿ ಕೇಳಿ ಹೋಗಿ ಆಡ್ತಾಯಿದ್ವಿ. ಸಖತ್ ಮಜಾ ಇರ್ತಾಯಿತ್ತು ಬಂದ್ರು. ಸೊ ಇವಾಗ ಅದನ್ನ ಆಡೋಕ್ಕೆ ನಾವು ಹೋಗ್ತಾಯಿದ್ದೀವಿ. ಸಖತ್ ಒಂಥರ ಚೆನ್ನಾಗಿತ್ತು ಗೇಮು. ಜೆನ್ಸಿ ಕಿಡ್ಸ್ ಎಲ್ಲ ಇವಾಗ ಗೊತ್ತಿರಲ್ಲ, ಎಲ್ಲ ಜಾಸ್ತಿ ಮೊಬೈಲಲ್ಲೇ ಆಡ್ತಾರೆ, PUBG ಎಲ್ಲ ಆಡ್ತಾ ಇರ್ತಾರೆ. ಇವಾಗ PS5 PS6 ಎಲ್ಲ ಬಂದೈತೆ. ಬಟ್ ಅವಾಗೆಲ್ಲ ಸ್ನ್ಯಾಕ್ ಡೌನು, ಕೌಂಟರ್ ಸ್ಟ್ರೈಕು ಅದೆಲ್ಲ ಇತ್ತು. ಅದೆಲ್ಲ ಸಖತ್ ಆಡ್ತಾಯಿದ್ವಿ ನಾವು ಬುಕ್ ತಗೋಬೇಕಂದೆಲ್ಲ ಸುಳ್ಳೆಲ್ಲ ಆಡಿದ್ದೀವಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ನಾವು ಅಮ್ಮ ನೋಡ್ಬಿಟ್ರೆ ಬೈತಾರೆ. ಇದರೆಲ್ಲ ಸಖತ್ ಇರುತ್ತೆ ಚೈಲ್ಡ್ಹುಡ್ಡಲ್ಲಿ. ಸೊ ಹೋಗೋಣ ಬನ್ನಿ, ಆಡೋಣ ಇವಾಗ. ಅಲ್ವಾ? ಓಕೆ ಗೈಸ್, ನಾವು PS ಇಂದ ಆಟಾಡ್ಕೊಂಡ್ಬಂದು ಮನೆಗೆ ಬಂದು ಮಲ್ಕೊಂಡ್ಬಿಟ್ಟಿದ್ದೆ. ರೀಲ್ಸ್ ಸ್ಕ್ರೋಲ್ ಮಾಡ್ಕೊಂಡು ಕುತ್ಕೊಂಡಿದ್ದೆ. ಆ್ಯಂಡ್ ತುಂಬ ಹೊತ್ತು ಆಟಾಡಿದ್ವಿ. ಯೂಶ್ವಲಿ ನಾವು ಹೋಗ್ತಾಯಿದ್ದೀವಿ 1 or 2 hours ಅಷ್ಟೇ. ಬಟ್ ಇವತ್ತು ಆಲ್ಮೋಸ್ಟ್ ಒಂದು 4 hours ಆಡಿಬಿಟ್ಟಿದ್ದೀವಿ. ಯಾಕಂದರೆ ಎಲ್ಲೂ ಹೋಗಿರಲಿಲ್ಲ, ತುಂಬ ದಿನದಿಂದ ಆಡಿರಲಿಲ್ಲ. ಸೊ ಆಡ್ಕೊಂಡು ಕುತ್ಕೊಂಡ್ಬಿಟ್ವಿ. ಆ್ಯಂಡ್ ಬರೀ ಅದೊಂದು ಅಲ್ಲ, ಆ ಕಡೆ ಹಾಫ್ ಲೈಫ್ ಮತ್ತು ಕೌಂಟರ್ ಸ್ಟ್ರೈಕ್ ಕೂಡ ಆಡಿದ್ವಿ. ಇಷ್ಟ ಆಯಿತು. ಚೈಲ್ಡ್ಹುಡಲ್ಲಂತೂ ಮೋಸ್ಟ್ ಫೇವ್ರೆಟ್ ಗೇಮ್ ಅಂದ್ಕೊಳ್ಳಿ. PS ಮಾತ್ರ ಸಖತ್ ಇಷ್ಟ ನನಗೆ. PS ಮಾತ್ರ ಹೆವಿ ಆಡ್ತಾಯಿದ್ದೆ. ಆವಾಗ 1 hourಗೆಲ್ಲ 10 rupees ಇತ್ತು ಅವಾಗ. ಇವಾಗ 20 rupees ಏನೋ ಆಗೈತೆ. 1 hourಗೆಲ್ಲ ಟೈಮ್ ಆಗಿಬಿಟ್ರೆ ಅಯ್ಯೋ ಟೈಮ್ ಆಗೋಯ್ತಲ್ಲ ಅಂದ್ಕೊಂಡು ಮತ್ತೆ ನೆಕ್ಸ್ಟು ಎಲ್ಲಿ 1 month ಆದಮೇಲೆ ಮತ್ತೆ ಆ 10 rupees ಹೆಂಗಾದರೂ ಅಡ್ಜಸ್ಟ್ ಮಾಡ್ಕೊಂಡು ಆಮೇಲೆ ಮನೇಲಿ ಗೊತ್ತಿಲ್ದಂಗೆ ಹೋಗ್ತಾಯಿದ್ದೆ, ಗೊತ್ತಾದರೆ ಬೈತಾರೆ ಅಂತ. ಸೊ ಕ್ರೇಜಿ ಫೀಲಿಂಗ್ ಅಂದ್ಕೊಳ್ಳಿ. ಸೊ ಇವಾಗ ಏನು ಮಾಡೋದು ಅಂದ್ಕೊಂಡು ಮನೇಲಿ ಫೋನ್ ನೋಡ್ತಾಯಿದ್ರೆ ಹಂಗೆ ಫೋನ್ ನೋಡ್ಕೊಂಡು ಇದ್ಬಿಡ್ತೀನಿ. ಅದಕ್ಕೆ ಸುಮ್ಮನೆ ಎಲ್ಲಾದರೂ ಆಚೆ ಹೋಗೋಣ ಅಂದ್ಬಿಟ್ಟು ಎದ್ದು ಇವಾಗ ಹೋಗ್ತಾಯಿದ್ದೀನಿ. ನೋಡೋಣ ಎಲ್ಲಿ ಹೋಗೋದು ಅಂತ. ಇಟ್ಸ್ಕೊ. ಓಕೆ ಗೈಸ್, ನಾನು ಏನು ಮಾಡೋದು ಕಂಟೆಂಟ್ ಯೋಚನೆ ಮಾಡ್ಕೊಂಡಿದ್ದೆ. ಯಾಕಂದರೆ ನಮ್ಗೆ ಅದೇ ಕೆಲಸ. ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ನೆನಪಿಸ್ಕೋತಾ ಇದ್ದೆ. ಅಷ್ಟರಲ್ಲಿ ನನಗೆ ನೆನಪಾಗಿದ್ದೆ, ನೋಡಿ
ಇದೆಲ್ಲ ತೋರಿಸ್ತಾ ಇದ್ರೆ ನೀವು ಅನ್ಕೊತಾ ಇರ್ಬೋದು ಏನಕ್ಕೆ ಇದು ಬಂದವನೇ ಅಂತ. ಏನಕ್ಕೆ ಇದೆಲ್ಲ ತೋರಿಸ್ತಾ ಇದ್ದೀನಿ ಅಂತ, ಯಾಕೆ ಅಂದರೆ 2 years ಬ್ಯಾಕ್ ನಾನು ಇಲ್ಲೇ ಕೆಲಸ ಮಾಡ್ತಾಯಿದ್ದೆ. 2 years ಇಲ್ಲೇ ಕೆಲಸ ಮಾಡಿದೆ. ಲೈಕ್ ಫುಲ್ ಟೈಮ್ ಅಲ್ಲ, ಮಾರ್ನಿಂಗ್ ಕಾಲೇಜ್ಗೆ ಹೋಗಿ ಮಧ್ಯಾಹ್ನ 2:30ಗೆ ಬಂದು, ಇಲ್ಲ ಪಾರ್ಟ್ ಟೈಮ್ ಮಾಡ್ತಾಯಿದ್ದೆ ಅನ್ಸುತ್ತೆ. 5 o'clock ಬಂದು 5 to 10 ಮಾಡ್ತಾಯಿದ್ದೆ. ಗೌಡ್ರೆ ಆಯ್ ನಮ್ಮ ಗೌಡ್ರವರು ಡಾಕ್ಟ್ರು. ಆಯ್ ಗೌಡ್ರೆ, ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ತೋರಿಸ್ತೀನಿ. 2 years ಹಿಂದೆ ಇದ್ದೆ ಇಲ್ಲಿ ಈ ಜಾಗದಲ್ಲೇ ನಾನು ಕೆಲಸ ಮಾಡ್ತಾ ಇದ್ದಿದ್ದು. ಮಾರ್ನಿಂಗ್ ಕಾಲೇಜ್ಗೆ ಹೋಗಿ ಈವ್ನಿಂಗ್ ಬಂದು, ಸಾರಿ ಡಿಗ್ರಿಯಲ್ಲಿ ಅನ್ಸುತ್ತೆ, PUCಯಲ್ಲಿ ಅನಿಸುತ್ತೆ. PUCಯಲ್ಲಿ ಇರ್ಬೇಕಾದ್ರೆ PUC ನಮಗೆ 3:30-4 ಬಿಡ್ತಾಯಿತ್ತು. ಆವಾಗ 5 o'clock ಇಲ್ಲಿ ಬಂದು ನೈಟ್ 10:30, 11ವರೆಗೂ ಮಾಡ್ತಾಯಿದ್ದೆ. ಸೊ ಆವಾಗ 2 years ಇಲ್ಲೇ ವರ್ಕ್ ಮಾಡಿದೆ. ಅದಕ್ಕೆ ನೆನಪಾಗಿ ನೋಡೋಣ ನಮ್ಮ ಅಂಗಡಿ ಹೆಂಗಿದೆ ಅಂತ ಬಂದ್ವಿ. ನಾವಿವಾಗ ತೋರಿಸಿದ್ದು ನಮ್ಮ ಗೌಡ್ರು ಅಂತ, ಅವರು ಡಾಕ್ಟರು, ನಮ್ಮ ಓನರ್ ಅವರ ಬೆಸ್ಟ್ ಫ್ರೆಂಡು. ಆವಾಗ ಬಂದು ಇಲ್ಲೇ ಮಾತಾಡ್ತಾ ಇರ್ತಾರೆ. ಸೊ ಇಲ್ಲೆಲ್ಲ ಸಖತ್ ಮೆಮೊರೀಸ್ ಇದೆ ಗೈಸ್. 2 years ಇಲ್ಲಿ ವರ್ಕ್ ಮಾಡಿದ್ದೀನಿ. 2 years ಬ್ಯಾಕ್ ಹೋದರೆ ನಾನು ಹೆಂಗಿದ್ದೆ, ಇವಾಗ ಹೆಂಗಿದ್ದೀನಿ ಅಂದ್ಕೊಂಡ್ರೆ ಅಷ್ಟೊಂದೆಲ್ಲ ಏನು ಹೋಗಿಲ್ಲ. ಬಟ್ ಒಂದು ರೇಂಜ್ಗಾದರೂ ಬಂದಿದ್ದೀನಿ ನನ್ನ ಪ್ರಕಾರ. ನಾನೇನು ಅಷ್ಟೊಂದೆಲ್ಲ ಏನು ರಿಚ್ ಇಲ್ಲ ಗೈಸ್, ನೀವು ಅಂದ್ಕೊಳಂಗೆ ಏನು ಐಫೋನ್ ಐತೆ ಅನ್ನೋ ತಕ್ಷಣ ಏನು ರಿಚ್ ಅಲ್ಲ. ನಾನು ಐಫೋನ್ ತೊಗೊಂಡಿದ್ದು ಕರೆಕ್ಟ್, ಮೇನ್ ಥಿಂಗ್ ಹೇಳೋದೇ ಬರ್ತದೆ. ನಾನು ಐಫೋನ್ ತೊಗೊಂಡಿದ್ದೆ ಈ ಅಂಗಡೀಲಿ ಕೆಲಸ ಮಾಡಿ. 2 years ಫೋನ್ ತೊಗೊಂಡು 2 years EMI ಕ್ಲಿಯರ್ ಮಾಡಿದ್ದೆ ಈ ಅಂಗಡೀಲಿ. ಸೊ ದಟ್ ಈಸ್ ದ ಬೆಸ್ಟ್ ಮೆಮೊರಿ ಈ ಅಂಗಡೀಲಿ. ಇದರಿಂದನೇ ಅಣ್ಣ ಅಣ್ಣ ಅವರೇ ನಮ್ಮ ಓನರು, ಹೋಗ್ತಾರೆ, ಬಂದಮೇಲೆ ತೋರಿಸ್ತೀವಿ. ಸೊ ಬೆಸ್ಟ್ ಥಿಂಗ್, ಬೆಸ್ಟ್ ಮೆಮೊರಿ ಈ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡು ಐಫೋನ್ ತಗೊಂಡು ಅದು 2 years EMI ಕ್ಲಿಯರ್ ಮಾಡಿದ್ದೀನಿ. ಅದೇ ನನ್ನ ಬೆಸ್ಟ್ ಏನಂತಾರೆ ಬೆಸ್ಟ್ ಮೆಮೊರಿ ಈ ಅಂಗಡೀಲಿ. ಸೊ ಈ ಅಂಗಡಿ ಏನು ಅಂದರೆ ಫರ್ನಿಚರ್ಸ್, ಕಾಟ್ಸ್ ಇದೆ, ಬೆಡ್ ಇದೆ, ಮ್ಯಾಟ್ರೆಸ್ ಇದೆ, ಸೋಫಾಸ್ ಇದೆ, ಆ್ಯಂಡ್ ಇನ್ನೇನೇನಿದೆ, ಕುಷನ್ಸ್ ಇದೆ, ಸೋಫಾ ಸೆಟ್ ಕುಷನ್ಸು. ಇದೆಲ್ಲ ಕುಷನ್ಸ್ ಎಲ್ಲ ಅನ್ಲೋಡ್ ಮಾಡ್ಬೇಕಾದ್ರೆ ಗಾಡಿಯಿಂದ ಬರುತ್ತೆ ನಮಗೆ. ನಾವು ಇದೆಲ್ಲ ಬಂದು ಎಲ್ಲ ಇಲ್ಲಿ ಇಟ್ಕೊಂಡು ಮತ್ತೆ ಇಲ್ಲೆಲ್ಲ ಜೋಡಿಸ್ತಾ ಇದ್ದೆ. ಆ್ಯಂಡ್ ಬೆಸ್ಟ್ ಥಿಂಗ್ ಅಂದರೆ ನಮ್ಮ ಓನರ್ ಅಷ್ಟು ಫ್ರೆಂಡ್ಲಿ ಯಾರು ಇಲ್ಲ, ಗೊತ್ತಿಲ್ಲ ಬೇರೆ ಯಾರಿದ್ದಾರೆ ಅಂತ, ಬಟ್ ನಾನು ನೋಡಿರೋದ್ರಲ್ಲಿ ದ ಬೆಸ್ಟ್ ಅಂದ್ಕೊಳ್ಳಿ. ಅಷ್ಟು ಸಪೋರ್ಟ್ ಮಾಡ್ತಾಯಿದ್ರು ನನಗೆ. ನನ್ನ ಒಬ್ಬ ಕೆಲಸದ ಹುಡುಗ ಅಂತ ನೋಡಿಲ್ಲ, ಅವ್ರ ತಮ್ಮ ಅಂತಲೇ ನೋಡಿದ್ರು, ಅವ್ರ ಫ್ಯಾಮಿಲಿ ಇರೋ ಥರ ನೋಡಿದ್ರು. ಸಖತ್ ಇಷ್ಟ ಆಗಿತ್ತು. ಅದಕ್ಕೆ ನಾನು ಇಲ್ಲೇ 2 years ಮಾಡಿದೆ. ಆ್ಯಂಡ್ ಕಾಲೇಜ್ ಮುಗೀತು. ಸೊ ನಾವು ನೆಕ್ಸ್ಟ್ ಬೇರೆ ಮಾಡಿದ್ವಿ. ಇನ್ನು ಬೇಜಾನ್ ಕೆಲಸ ಇದೆ ಗೈಸ್, ಮಾಡಬೇಕು ಒಂದೊಂದೇ ಸ್ಟೆಪ್. ಫುಲ್ ಬಾಟಮಿಂದ ಬಂದರೆ ಆವಾಗ ನಮಗೆಲ್ಲ ಕಷ್ಟಗಳು ಗೊತ್ತಾಗುತ್ತೆ. ನಾನು ಇಷ್ಟೊಂದೆಲ್ಲ ಕೆಲಸ ಮಾಡ್ತಿದ್ದು ಯಾಕೆಂದರೆ ನಾವು ಮನೆಯವ್ರ ಹತ್ರ ಜಾಸ್ತಿ ದುಡ್ಡು ಕೇಳ್ತಾ ಇರಲಿಲ್ಲ. ಅದು ಯಾಕೆಂದರೆ ಗೊತ್ತಿರುತ್ತೆ, ಅವ್ರಿಗೆ ಎಷ್ಟೊಂದು ಕಮಿಟ್ಮೆಂಟ್ಸ್ ಇರುತ್ತೆ, ಅವಾಗೆ ಎಷ್ಟೊಂದು ಖರ್ಚುಗಳಿರುತ್ತೆ. ನಾವು ಅದರಲ್ಲೇ ನಾವು ಬರ್ಡೇ ಪಾರ್ಟಿ ಮಾಡಬೇಕು, ಅಲ್ಲಿಗೆ ಹೋಗ್ಬೇಕು, ಮೊದಲೇ ನಾವೆಲ್ಲ ಗೊತ್ತಲ್ಲ ಏನೇನೋ ಇರುತ್ತೆ. ಏನೇನೋ ಅಂದರೆ ಏನೇನೂ ಇಲ್ಲ, ನಾವು ತಿನ್ನೋದಿರುತ್ತೆ, ತಿರ್ಗಾಡೋದಿರುತ್ತೆ, ಟ್ರಿಪ್ಗೆ ಹೋಗ್ಬೇಕು, ಅದು ಇದು ಇರುತ್ತೆ. ಸೊ ರೋನ್ ಅದೆಲ್ಲ ಇರುತ್ತೆ. ನೋಡಿ ಯಾರಿದ್ದಾರೆ. ಸೊ ಅದೆಲ್ಲ ಇರುತ್ತೆ. ಅದಕ್ಕೆ ಅದರಲ್ಲೂ ಮತ್ತೆ ನಮ್ಮದು ಏನಾದರೂ ನಾವೇನೋ ಕೇಳಿದಾಗ ಇಲ್ಲ ಅಂದರೆ ಅದು ಚೆನ್ನಾಗಿರಲ್ಲ. ಸೊ ಅದಕ್ಕೆ ನೋಡಿ ಯಾರಿದ್ದಾರೆ. ರೋನ್ ನೋಡಪ್ಪ, ಐಫೋನು ಸೌಕರ್ ಮಂದಿ. ನೀವೇನ್ ಬಿಡ್ರಿ ಸೌಕರ್ ಮಂದಿ. ಓಕೆ ಗೈಸ್, ಏನೋ ಹೇಳ್ತಾ ಇದೆ, ಸಾರಿ ನಂಗೂ ಬರ್ತಾಯಿದೆ ಏನು ಹೇಳ್ತಾ ಇದೆ ಅಂತ. ಆ ಕಡೆ ಒಂದು ಅಂಗಡಿ ಇದೆ, ಅದು ಬಿಟ್ಟರೆ ಈ ಕಡೆ ಒಂದು ಅಂಗಡಿ ಇದೆ. ಆ ಕಡೆ ಎಲ್ಲ ಸೋಫಾ ಸೆಟ್ಟು, ಕಾಟ್, ಮ್ಯಾಟ್ರಸ್ ಎಲ್ಲ ಇದೆ. ಆ್ಯಂಡ್ ಈ ಕಡೆ ವಾರ್ಡ್ರೋಬ್ಸು, ಈ ಥರ ವಾರ್ಡ್ರೋಬ್ಸು ಆ್ಯಂಡ್ ಸೇಮ್ ಕುಷನ್ಸು ಆ್ಯಂಡ್ ಬಿನ್ ಬ್ಯಾಗ್ದೆಲ್ಲ ಇದಿದೆ.
2 years ಬ್ಯಾಕ್ ನಾನು ಹಿಂಗೆ ಫೋನಲ್ಲಿ ಸ್ನ್ಯಾಪ್ ಆಗ್ತಾಯಿದ್ದೆ ಡೈಲಿ ಒಂದೊಂದು ಈ ಥರ. ಇವಾಗ ವ್ಲಾಗ್ ಮಾಡ್ಕೊಂಡು ಬಂದಿದ್ದೀನಿ. ಟೈಮ್ ಚೇಂಜಸ್ ಅನ್ನೋದು ಇದಕ್ಕೇ. ಜಿಮ್ದಾಗೆಲ್ಲ ತರಿಸೋರು ಇಲ್ಲ ಯಾರ್ದೋ ಬೇರೆಯವ್ರದ್ದು ಇದು. ಇಲ್ಲಿದೆ ದೊಡ್ಡವರು. ಎಲ್ಲರೂ ಫೋನ್ ಮಾಡ್ತಾರೆ ಆಮೇಲೆ ಎಲ್ಲೇ ಹುಡುಗ ಅಂತ. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಯಾವಾಗೂ ಒಂದೇ ಥರ ಇರೋಲ್ಲ. ಓನರ್ ಬಂದರು, ಅವರೇ ನಮ್ಮ ಓನರ್, ಅವರೇ ನಮ್ಮ ಓನರು. ಸಖತ್ ಹೆವಿ ಸಪೋರ್ಟ್ ಮಾಡ್ತಾರೆ ನಂಗೆ, ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಾರೆ. ನಾನು ಅವಾಗೆಲ್ಲ ರೀಲ್ಸ್ ಎಲ್ಲ ಮಾಡ್ತಾಯಿದ್ದೆ. ಆ ರೀಲ್ಸ್ಗೆಲ್ಲ ಅವರು ಪಬ್ಲಿಕ್ ಟಿ ವಿಯಲ್ಲಿ ಇವ್ರಿಗೆ ಹೆಂಗೆ ಅಂದರೆ ಫುಲ್ ಎಲ್ಲ ಕಡೆ ಕಾಂಟ್ಯಾಕ್ಟ್ ಐತೆ. ಸೊ ನನಗೆ ಒಂದು ಸರಿ ಇದೇ ಥರ ವೀಡಿಯೋಸ್ ಕಳಿಸಿದೆ, ಅಣ್ಣ ಹಿಂಗೆ ವೀಡಿಯೋಸ್ ಎಲ್ಲ ಮಾಡ್ತೀನಿ ನಾನು ಅಂತ ಹೇಳಿದೆ. ಸೊ ಅವರು ಅವ್ರ ಫ್ರೆಂಡ್ ಒಬ್ಬರು ಪಬ್ಲಿಕ್ ಟಿ ವಿಯಲ್ಲಿ ಪಬ್ಲಿಕ್ ಮ್ಯೂಸಿಕಲ್ಲಿ ಒಬ್ಬರು ಕೆಲಸ ಮಾಡ್ತಾರೆ. ಅವರು ಯಾವುದೋ ಒಂದು ವಾಟ್ಸಪ್ ಗಿಟ್ಸಪ್ ಅಂತ ಒಂದು ಶೋ ಇದೆ. ಆ ಶೋದು ಯಾರು ರೀಲ್ಸ್ ಮಾಡ್ತಾರೆ ಅವ್ರದ್ದೆಲ್ಲ ವೀಡಿಯೋ ಟಿ ವಿಲಿ ಹಾಕ್ತಾರೆ. ಆ ಥರ ನಂದು ಒಂದು ಸರಿ ಹಾಕ್ಸಿದ್ರು ಅವರು. ಅದಕ್ಕೆ ಫುಲ್ ಖುಷಿಯಾಗ್ಬಿಟ್ಟಿದ್ದೆ, ನಾವು ಟಿ ವಿಲಿ ಬಂದಿದ್ದೀವಿ ನಾನು ಅಂತ. ಆ ಥರ ಇನ್ನೂ ಸಖತ್ ಎಷ್ಟೊಂದು ಮಾಡಿದ್ದಾರೆ, ಅದೆಲ್ಲ ಹೇಳೋಕ್ಕಾಗಲ್ಲ. 2 ವರ್ಷದಿಂದ ಏನೇನು ಮಾಡಿದ್ದಾರೆ ಅಂತ. ಸೊ ಬನ್ನಿ ಇವಾಗ ಆ ಕಡೆ ಇನ್ನೂ ತೋರಿಸ್ತೀನಿ. ಓಕೆ ಗೈಸ್, ನಮ್ಮ ಓನರ್ ಮತ್ತು ಅವ್ರ ಫ್ರೆಂಡ್ ಇಬ್ಬರು ಜಿಮ್ಗೆ ಹೋದ್ರು. ನನಗೆ ಇಷ್ಟೊತ್ತು ಅದನ್ನೇ ಹೇಳ್ತಾಯಿದ್ರು, ನೀ ಈ ಸ್ಟೇಜ್ ಆಗೈತೆ, ನಾವು ಹೋಗ್ತಾಯಿದ್ದೀವಿ ಜಿಮ್ಗೆ, ನೀನು ಯಾವಾಗ ಬರ್ತೀಯ ಅಂತ. ನಾ ಜಿಮ್ಗೆ ಹೋಗೋದ್ರಲ್ಲಿ ಹೋಗ್ತಾನೆ ಇದ್ದೀನಿ, ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾವ್ರೆ. ಬಟ್ ಪ್ರಾಬ್ಲಮ್ ಏನಂದರೆ ನಂದು ಶಿಫ್ಟು ಕನ್ಸಿಸ್ಟೆಂಟ್ ಆಗಿಲ್ಲ, ಚೇಂಜ್ ಆಗ್ತೈತೆ. ಮಾರ್ನಿಂಗ್ ಹೋಗ್ಬೇಕು ಆ್ಯಕ್ಚುಲಿ, ಈವ್ನಿಂಗ್ ಹೋದರೆ ಫುಲ್ ಟಯರ್ಡ್ ಆಗಿಬಿಟ್ಟಿರ್ತೀನಿ, ಏನು ವರ್ಕೌಟ್ ಮಾಡೋಕ್ಕಾಗಲ್ಲ. ಬಟ್ ಟ್ರೈ ಮಾಡಬೇಕು ಅಂತ ಅನಿಸ್ತೈತೆ. ಇವಾಗ ಅವರೇ ಹೇಳ್ತಾವ್ರೆ, ಅವರೇ ಹೋಗ್ತಾವ್ರೆ, ಬಟ್ ನಾನು ಹೋಗ್ತಾ ಇಲ್ಲ ಅಂದ್ಬಿಟ್ಟು ನನಗೆ ಒಂಥರ ಅನಿಸ್ತು. ಸೊ ನಾಳೆಯಿಂದ ಜಿಮ್ಗೆ ಹೋಗಬೇಕು, ಪಕ್ಕ ಹೋಗ್ತೀನಿ ಅಷ್ಟೇ. ಸೊ ನಾಳೆಯಿಂದ ಜಿಮ್ಗೆ ಹೋಗಬೇಕು. ಆ್ಯಂಡ್ ಅದೇ ಹೇಳಿದ್ನಲ್ಲ, ಶಿಫ್ಟ್ ಮಾರ್ನಿಂಗ್ ಇರುತ್ತೆ, ಸೊ ಅದಕ್ಕೆ ಟೈಮ್ ಅಡ್ಜಸ್ಟ್ ಆಗೋಲ್ಲ. ಆ್ಯಂಡ್ ಈವ್ನಿಂಗ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಅದು ಹೆಂಗಾಗುತ್ತೆ ಅಂತ. ಅದು ಬಿಟ್ಟರೆ ನಮ್ಮ ಅಂಗಡಿ ತುಂಬ ದಿನಗಳ ನಂತರ ನಾನು ಇಲ್ಲಿವರೆಗೆ ಯಾವುದೂ ಲಾಗ್ ಮಾಡಿಲ್ಲ ಅನ್ಸುತ್ತೆ, ಇದೆ ಫಸ್ಟ್ ಲಾಗು ಮೋಸ್ಟ್ಲಿ. ನಮ್ಮ ಅಂಗಡಿಯ ಹೆಸರು ಶ್ರೀ ವಿನಾಯಕ ಫರ್ನಿಚರ್ಸ್ ಅಂತ. ಯಾರ್ಯಾರಿಗೆ ವಾರ್ಡ್ರೋಬ್ಸು, ಸೋಫಾ, ದಿವಾನ ಮತ್ತು ಬೀರು, ಮೆಟಲ್ ಬೀರು ಆ್ಯಂಡ್ ಸೋಫಾ ಸೆಟ್ಟು ಆ್ಯಂಡ್ ಮ್ಯಾಟ್ರಸಸ್ಸು, ಎಷ್ಟೊಂದು ವೆರೈಟೀಸ್ ಆಫ್ ಮ್ಯಾಟ್ರಸಸ್ ಐತೆ. ಪ್ರಮೋಷನ್ ಮಾಡ್ತಾಯಿಲ್ಲ, ನಾನು ನಡೆದು ಬಂದ ದಾರಿ ಯಾವುದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಹಿಂಗೆ ಇದೇ ಥರ ಇತ್ತು, ಇದೇ ಸರ್ ಈ ಚೇರ್ ಈ ಥರ ಅಂದ್ಕೊಳ್ಳಿ. ನಮ್ಮ ಓನರ್ದು ಸಣ್ಣ ಪುಟ್ಟ ಕೆಲಸಗಳಿರುತ್ತೆ, ಅವಾಗ ಅವ್ರು ಆಚೆ ಹೋಗ್ತಾರೆ. ಇನ್ನೊಂದು ಏನಂದರೆ ನಮ್ಮದು 2 ಅಂಗಡಿ ಇದೆಯಲ್ಲ, ಆ ಕಡೆ ಒಂದಿದೆ ಈ ಕಡೆ ಒಂದಿದೆ. ಸೊ ನಾವು ಇಲ್ಲಿ ಚೇರ್ ಹಿಂಗೆ ಹಾಕ್ಕೊಂಡು ಇಲ್ಲಿ ಕುತ್ಕೊಂಡು, ಇದು ಈ ಕಡೆ ಅಂಗಡಿದು, ಅದು ಆ ಕಡೆ ಅಂಗಡಿದು, ಇದು ಆ ಕಡೆ ಅಂಗಡಿದು. ಈ ಕಡೆ ಅಂಗಡಿಲೂ ಕಸ್ಟಮರ್ ಬರ್ತಾರೆ ಅಂತ ನೋಡಬೇಕು, ಆ ಕಡೆ ಅಂಗಡಿಲೂ ಕಸ್ಟಮರ್ ಬರ್ತಾರೆ ಅಂತ ನೋಡಬೇಕು. ಸೊ ಈ ಥರ ಇದು ನನ್ನ ಟಾಸ್ಕ್ ಆಗಿತ್ತು. ಆ್ಯಂಡ್ ಕಸ್ಟಮರ್ಸ್ ಬಂದಾಗ ನಾವು ಇಲ್ಲಿ ಇದ್ರ ಪ್ರೈಸ್ ಎಷ್ಟು, ಇದ್ರ ಪ್ರೈಸ್ ಎಷ್ಟು, ಇದ್ರ ಪ್ರೈಸ್ ಎಷ್ಟು ಎಲ್ಲ ತಿಳ್ಕೊಂಡು ಅವ್ರಿಗೆ ರೇಟ್ ಎಕ್ಸ್ಪ್ಲೈನ್ ಮಾಡಿ ಕನ್ವಿನ್ಸ್ ಮಾಡಿ ಸೇಲ್ ಮಾಡಬೇಕಾಗಿತ್ತು. ಇದು ಓನ್ ಬಿಸ್ನೆಸ್. ಎಲ್ಲಾದರೂ ಯಾವುದೇ ಕೆಲಸ ಮಾಡಿದ್ರೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ನನ್ನ ಕಷ್ಟ ಏನು ಅಂದರೆ ಆ್ಯಕ್ಚುಲಿ ಇದೆಲ್ಲ ನನಗೆ ಈಸಿ ಅನ್ಕೋತೀರಾ, ಏನು ಕಸ್ಟಮರ್ಸ್ ಬರ್ತಾರೆ, ಇಲ್ಲಿ ಆರಾಮಾಗಿ ಕೂತ್ಕೊಂಡಿರ್ತೇನೆ, ಬಂದ ತಕ್ಷಣ ಅವ್ರಿಗೆ ರೇಟ್ ಹೇಳೋದು ಮತ್ತು ಅಷ್ಟೇ, ಆಮೇಲೆ ಮನೆಗೆ ಹೋಗೋದು ಅಂತ. ಬಟ್ ಇನ್ನೊಂದು ಏನಂದರೆ ಕಸ್ಟಮರ್ ಬಂದಮೇಲೆ ಅವರ ಐಟಮ್ ಬುಕ್ ಮಾಡಿದ್ಮೇಲೆ ನಾವು ತಗೊಂಡೋಗಿ ಕೊಡಬೇಕಾಗಿತ್ತು. ಅದು ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಆದರೂ ನಾವು ಸ್ಟೆಪ್ಸಲ್ಲಿ ತೊಗೊಂಡೋಗ್ಬೇಕು. ಇಲ್ಲ ಸ್ಟೆಪ್ಸಲ್ಲಿ ಹೋಗಿಲ್ಲ ಅಂದರೆ ರೋಪ್ ಕಟ್ಬಿಟ್ಟು
ಅದನ್ನ ಮೇಲೆ ತಗೊಂಡು ಹೋಗ್ಬೇಕಾಗಿತ್ತು. ಅದೆಲ್ಲ ನೆನೆಸ್ಕೊಂಡ್ರೆ ಆ ದಾರಿಯಿಂದ ಬಂದಿದ್ದೀವಿ ಅಂತ ಇವಾಗ ಇಲ್ಲಿರೋದಕ್ಕೆ ಐ ಫೀಲ್ ಪ್ರೌಡ್. ಒಬ್ಬ ಮಿಡಲ್ ಕ್ಲಾಸ್ ಥಿಂಗ್ಸ್ ಇದೆಲ್ಲ ಯಾರ್ಯಾರು ಗೊತ್ತಿಲ್ಲ, ಬಟ್ ನಾನು ಹಿಂಗೆ ಯಾರ್ಯಾರು ಹೆಂಗಂತ ನನಗೂ ಗೊತ್ತಿಲ್ಲ. ನಾವು ಕಷ್ಟಪಡಬೇಕಷ್ಟೆ. ಕಷ್ಟಪಟ್ಟ ಒಂದಲ್ಲ ಒಂದು ದಿನ ನಾವು ಅಂದ್ಕೊಂಡಿರೋದು ಹಾಗೆ ಆಗುತ್ತೆ. ಇನ್ನು ಬೇಜಾನ್ ಡ್ರೀಮ್ಸ್ ಐತೆ ಗೈಸ್, ನನ್ನ ಜೊತೆನೇ ಬರ್ತಾಯಿದ್ದೀರಾ, ಎಲ್ಲ ಬನ್ನಿ, ಎಲ್ಲ ನಿಮಗೂ ಗೊತ್ತಾಗುತ್ತೆ. ಇದೊಂದೇ ಅಲ್ಲ, ಇನ್ನು ಬೇಜಾನ್ ಕೆಲಸಗಳು ಮಾಡಿದ್ದೀನಿ.